ಯಾವಾಗಲೂ ಕೂಡ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಒಂದು ಒಳ್ಳೆ ಪ್ಯಾಷನ್, ಡೆಡಿಕೇಶನ್, ಡಿಸಿಪ್ಲಿನ್, ಪ್ರಿನ್ಸಿಪಲ್ ಮೇಂಟೈನ್ ಮಾಡುವಂಥ ಬುದ್ಧಿ ಎಲ್ಲ ಇರಬೇಕಪ್ಪ. ಆದರೂ ಏನೇ ಆಗಲಿ, ನಾವು ಎಷ್ಟೇ ಬೆಳೆದಿದ್ರು, ಎಷ್ಟೇ ಕೋಟಿ ಸಂಪಾದನೆ ಮಾಡ್ತಿದ್ರು, ಸ್ಕೂಲ್ ಡೇಸ್ ಎಲ್ಲವೂ ಕೂಡ ನಮಗೆ ಒಂದು ಗೋಲ್ಡನ್ ಮೆಮೊರಿನ ಕ್ರಿಯೇಟ್ ಮಾಡಿಕೊಟ್ಟೆ ಕೊಡುತ್ತೆ. ಅದರಲ್ಲೂ ಏನಾದರೂ ನಮ್ಮ ಅಕಾಡೆಮಿಕ್ಸ್ನಲ್ಲಿ ಏನಾದರೂ ಒಂದು ಸೂಪರ್ ರಿಸಲ್ಟನ್ನು ತಗೊಂಡಿದ್ದೀವಿ ಅಂತಂದರೆ ನಾವು ನೆನಪಿಸ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ನಮ್ಮ ಸಂಸ್ಥೆ ನಮ್ಮನ್ನು ಸಿಕ್ಕಾಪಟ್ಟೆ ನೆನಪಿಸ್ಕೊಳ್ತಾನೆ ಇರ್ತಾರೆ. ಬಟ್ ಇಲ್ಲಿ ಒಂದು ಚಾಲೆಂಜಿಂಗ್ ಗ್ರೂಪ್ ನನ್ನ ಜೊತೆನಲ್ಲಿ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ಬಿಡಿ ಎಕ್ಸಾಮ್ ತಾನೇ 100 out of 100 ತಗೋಬೇಕು ಅಲ್ವಾ, ಪರವಾಗಿಲ್ಲ. 600 out of 600 ತಗೋಬೇಕಾ, ಅದು ಪರವಾಗಿಲ್ಲ. ಪರ್ಸೆಂಟೇಜ್ ಅನ್ನೋದು ಬಂತು ಅಂತಂದಾಗ 98 99 ಅದನ್ನು ತಗೊಂಡ್ಬಿಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿ ಸಾಧನೆನ ಮಾಡಿ ಇವತ್ತು ನನ್ನ ಜೊತೆನಲ್ಲಿ ತ್ರಿಮೂರ್ತಿಗಳು ಕೂತ್ಕೊಂಡಿದ್ದಾರೆ. ಸದ್ಯಕ್ಕೆ ಅದು ಸ್ಟುಡಿಯೋ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. JSS ಪಬ್ಲಿಕ್ ಸ್ಕೂಲ್ ನ 3 ಜನ ಸೂಪರ್ ಟ್ಯಾಲೆಂಟ್ಸ್ ರೈಟ್ ನಾವು. ಚೈತನ್ಯ, ಮಹೇಶ್, ಶರಣ್ಯ ಹಾಗೆ ಹಾಸಿನಿ ನನ್ನ ಜೊತೆನಲ್ಲಿದ್ದಾರೆ. ನಮ್ಮ ಫ್ಯೂಚರ್ ನಲ್ಲಿ ಸಿಗುವಂತ ನಮ್ಮ ಸೂಪರ್ ಸ್ಟಾರ್ಸ್. ಹೇಗಿದ್ದೀರಾ ಎಲ್ಲರೂ? ಅಲ್ಲ, ಮೊದಲನೇದಾಗಿ ನೀವು ಹೇಳಿ, ಅದ್ ಹೆಂಗೆಲ್ಲ ನೆನ್ಪಿಟ್ಕೊಂಡಿರ್ತೀರಾ, ಅದ್ ಹೆಂಗ್ ಓದ್ತೀರಾ ನೀವು? ಅಲ್ಲ, ಏನಾಗೋಗ್ಬಿಡುತ್ತೆ ಅಂತಂದ್ರೆ ಕೆಲವೊಮ್ಮೆ 4 ಜನ ಸೇರಿ ತಗೊಳ್ಳೋ ಮಾರ್ಕ್ಸ್ಗಳನ್ನ ನೀವು ಒಬ್ರೊಬ್ರೆ ತಗೊಂಡ್ಬಿಡ್ತೀರಾ ಅಲ್ವಾ? ಬೆಳಗ್ಗೆಯಿಂದ ಸಂಜೆವರೆಗೂ ಫಸ್ಟ್ ನಿಮ್ ರುಟೀನ್ ನಾನು ಕೇಳ್ಕೊಂಡ್ಬಿಡ್ತೀನಿ. ಎಷ್ಟು ಗಂಟೆಗೆ ಎದ್ದೇಳ್ತೀರಾ ನೀವು, ಹಾಸಿನಿ? ನಾನು ಬೆಳಿಗ್ಗೆ ಟ್ಯೂಷನ್ ಇರೋದ್ರಿಂದ ನಾನು 4:30 ಹಂಗೆ ಹೇಳ್ತಿದ್ದೆ. ಅಷ್ಟು ಬೇಗ ಎದ್ಬಿಟ್ಟು ಏನ್ರಿ ಮಾಡ್ತೀರಾ? ಅಂದ್ರೆ ಟ್ಯೂಷನ್ಗೆಲ್ಲ ರೆಡಿ ಆಗೋದು ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಸ್ಟಡೀಸ್ಗೆ ಅಂತಾನೆ ಮೀಸಲಿಟ್ಬಿಟ್ಟಿದ್ದೀರಾ? ಓಕೆ, ಸೂಪರ್, ವೆರಿ ನೈಸ್. ಓಕೆ, ನನ್ಗೆ ನಿಮ್ನ ನೋಡ್ರಿ ಏನ್ ಅನಿಸ್ತಾ ಇದೆ ಗೊತ್ತಾ, ಇನ್ ಫ್ಯೂಚರ್ ಒಳ್ಳೆ ಗವರ್ನಮೆಂಟ್ ಆಫೀಸರ್ ಆಗ್ತಾರೆ ಇವರು. ಓಕೆನಾ? ನಿಮ್ ಮುಖ ಅಸ್ಟ್ರಾಲಜಿ ಪ್ರೊಫೆಸರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ವೆರಿ ನೈಸ್, ಸೂಪರ್. ಹಾಗಾದ್ರೆ ಸೊ ನಿಮ್ಮ ಒಂದು ರೂಟೀನ್ ಹೇಗಿದೆ? ನಾನು ಬೆಳಿಗ್ಗೆ 7 o'clock ಎದ್ದೇಳ್ತಾ ಇದ್ದೆ, ಸ್ಟಡೀಸ್ ಮಾಡ್ತಾ ಇದ್ದೆ. ಹೌದಲ್ಲ, ನಾನು ಅಷ್ಟೊತ್ತಿಗೆ ಎದ್ದೇಳ್ತಾ ಇದ್ನಲ್ಲ, ಯಾಕೆ 10th ಅಲ್ಲಿ ಮಾರ್ಕ್ಸ್ ತಗೊಳ್ಳಿಲ್ಲ ಥಿಂಕಿಂಗ್. ಚೈತನ್ಯ ಕೇಳೋಣ. ಚೈತನ್ಯ, ನಾವು 6 o'clock ಎದ್ದೇಳ್ತಾ ಇದ್ದೆ. 6 o'clock ನಾಟ್ ಬ್ಯಾಡ್. ಬಟ್ ನಿಮ್ದೇ ಒಂದ್ ಸ್ವಲ್ಪ ನನಗೆ ಭಾರಿ ಟೆನ್ಷನ್ ಅಪ್ಪ, ಅಷ್ಟು ಬೇಗ ಏನ್ ಮಾಡ್ತಿದ್ರು ಇವರು, ಹೆಂಗ್ ಓದ್ತಿದ್ರು ಅಂತ ಹೇಳಿ. ಈಗ ನಿಮ್ದು ಟೋಟಲ್ ಪರ್ಸೆಂಟೇಜ್ ಇರೋದೆಷ್ಟು? 99.6. 99.6 ಫುಲ್ ತಗೊಂಡ್ಬಿಟ್ಟಿದಾರೆ ಕಣ್ರಿ ಇವರು. ಇನ್ನೊಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಯಾಕೆ ಅದೆಲ್ಲ ನೋಡಿ ಮಿಸ್ ಆಗೋಯ್ತು ಮ್ಯಾಥ್ಸ್ ಅಲ್ಲಿ ಅಲ್ವಾ? ಅಲ್ಲ ನೋಡಿ, ಇವ್ರು 99. ಕಂಗ್ರಾಚುಲೇಷನ್ಸ್, ಗುಡ್ ಒನ್. ಏನಿದೆ ನೆಕ್ಸ್ಟ್ ಆಂಬಿಷನ್, ಏನ್ ಇಟ್ಕೊಂಡಿದ್ದೀರಾ? ನಾನು WHO ಹೋಗ್ಬೇಕು ಅಂತ ಅನ್ಕೊಂಡೆ. ಕಾರಣ? ನನಗೆ ಚಿಕ್ಕವಳಿಂದನೂ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅಂಡ್ ಫಾರ್ ದಟ್ ಐ ಚೋಸ್ WHO. ಓಕೆ, ಸೊ ಈಗಲಿಂದ ಒಂದು ಪ್ರಿಪರೇಷನ್ ಅಂತ ಅನ್ನೋದಾದ್ರೆ ರಿಸರ್ಚ್ ಈಗ ಆಲ್ರೆಡಿ ಶುರು ಆಗ್ಬಿಟ್ಟಿರುತ್ತೆ ನಿಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ. ಏನೇನ್ ವಿಚಾರಗಳು ಓಡ್ತಿದೆ ನಿಮ್ಮ ತಲೆನಲ್ಲಿ? ಈಗ ಸದ್ಯಕ್ಕೆ 10th ರಿಸಲ್ಟ್ಸ್ ಬಂದಿದೆ, ಅದೇ ರೀತಿ ಮುಂದೆನೂ ಓದ್ಕೊಂಡು ಹೋಗ್ಬೇಕು. ಈಗ ಸದ್ಯಕ್ಕೆ ನಾನು ನೀಟ್ ತಗೊಂಡಿದ್ದೀನಿ. WHO ಹೋಗ್ಬೇಕು ಅಂದ್ರೆ ಫಸ್ಟ್ ನಾನು ಮೆಡಿಕಲ್ ಮಾಡಿನೇ WHO ಹೋಗಬೇಕು. ಸೊ ಇವಾಗ ನಾನು ನೀಟ್ ಪ್ರಿಪರೇಷನ್ ಅಲ್ಲಿ. ಓಕೆ, ಡಾಕ್ಟರ್ ಚೈತನ್ಯ, ಆಲ್ ದ ವೆರಿ ಬೆಸ್ಟ್. ಓಕೆ ಮ್ಯಾಮ್. ಓಕೆ, ಶ್ರಾವ್ಯ, ನೆಕ್ಸ್ಟ್ ನಿಮ್ಮ ಆಂಬಿಷನ್ ಏನಿದೆ? ಸೊ ನಿಮ್ಮ ಮುಂದೆ ಎಲ್ಲ ಕೇಳ್ತಾ ಇರ್ತಾರೆ, ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ ಅಂತೇಳಿ. ಬಟ್ ಈಗಲಿಂದ ನಿಮ್ಮ ಒಂದು ರಿಸಲ್ಟ್ ಎಲ್ಲ ನೋಡಿದ್ಮೇಲೆ ಒಂದು ಕಾನ್ಫಿಡೆಂಟ್ ಬರುತ್ತೆ, ಎಸ್ ಐ ಕ್ಯಾನ್ ಒಂದು ಪರ್ಸ್ಯೂ ಮಾಡ್ಬೋದು ಈ ಒಂದು ವಿಚಾರನ ಅಂತ. ಏನಿದೆ ನಿಮ್ ಥಾಟ್? ನಾನು ಮಿಡಲ್ ಸ್ಕೂಲ್ ಇದ್ದಾಗಿಂದನೂ ನನ್ನ ಮೇನ್ ಏಮ್ ಏನಾಗಿತ್ತು ಅಂದ್ರೆ IIT-ಗೆ ಹೋಗಕ್ಕೆ ಬೈ ಕ್ರ್ಯಾಕಿಂಗ್ JEE ಎಕ್ಸಾಮ್ಸ್. ಸೂಪರ್. ಈಗ ಫಸ್ಟ್ PU ಅದೇ ತಗೊಂಡಿದ್ದೀನಿ, JEE ಇಂಟಿಗ್ರೇಟೆಡ್ ಕಾಲೇಜಲ್ಲಿ. ಸೊ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸೂಪರ್. ಸೊ ನೆಕ್ಸ್ಟ್ ನೋಡ್ಬೋದಾ ಇನ್ಫೋಸಿಸ್ ಲೈಕ್ ಬೇರೆ ಕಂಪನಿಗಳ ತರ? ನಮ್ಮ ಶರಣ್ಯ ಕಡೆಯಿಂದನೂ ಕೂಡ ಏನಾದ್ರು ಒಂದು ಸೂಪರ್, ಒಂದು ಶ್ರಾವ್ಯ ಕಡೆಯಿಂದನೂ ಕೂಡ ಒಂದು ಒಳ್ಳೆ ಆವಿಷ್ಕಾರಗಳನ್ನ ನೋಡ್ಬೋದಾ? ಸೊ ಅಂದ್ರೆ ನೀವು ಆತರ ವರ್ಕ್ ಮಾಡ್ಬೇಕು ಅಂತ ಆಸೆ ಇದೆಯಾ, ಅಥವಾ ನೀವೇ ಒಂದು ಕಂಪನಿನ ಸ್ಟಾರ್ಟ್ ಅಪ್ ಮಾಡಿ ಲೈಕ್ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು, ಈ ತರ ಏನಾದ್ರು ಥಾಟ್ ಇದೆಯಾ? ಲೈಕ್ ಹೌ? ಫಸ್ಟ್ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ ಐ ವಿಲ್ ಟ್ರೈ ಟು ಜಾಯಿನ್ ಟು ಪ್ರೆಸ್ಟೀಜಿಯಸ್ ಕಂಪ್ನೀಸ್. ಆಮೇಲೆ ಐ ಆಮ್ ಥಿಂಕಿಂಗ್ ಆಫ್ ಬಟ್ ಡೆಫಿನೆಟ್ಲಿ ನಿಮ್ಗೆ ಥಾಟ್ ಇದೆ, ಬೇರೆಯವ್ರು ಯಾರ್ಯಾರು ಜಾಬ್ ಸೀಕರ್ಸ್ ಇರ್ತಾರೆ. ಸೊ ಈಗ ನೀವು ಎಂಪ್ಲಾಯ್ ಆಗಿ ಹೋದ್ರಿ ಅಂತಾನೆ ಅಲ್ಲಿ ಕಷ್ಟಗಳೆಲ್ಲ ಏನೇನಿರುತ್ತೆ ಎಲ್ಲ ಗೊತ್ತಿರುತ್ತೆ. ನಂತರ ಅವ್ರಿಗೆ ಏನಾದ್ರು ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ತುಂಬಾನೇ ಲಿಬ್ರಲ್ ಆಗಿರಪ್ಪ, ಓಕೆ 8.5 hours ಎಲ್ಲ ವರ್ಕ್ ಕೊಡ್ಬೇಡಿ ಅಲ್ವಾ, ಯಾಕಂದ್ರೆ ಇವಾಗ್ಲಿಂದಾನೇ ಬುಕ್ ಮಾಡ್ಕೊಂಡ್ಬಿಡೋಣ ಅಲ್ವಾ ಶ್ರವ್ಯ? ಸೊ ನೆಕ್ಸ್ಟ್ ಟೈಮಿಂಗ್ ಅಲ್ಲೆಲ್ಲ ಕೂಲ್ ಫ್ರೀ ಆಗಿ ಬಿಟ್ಬಿಡಿ, ನನಗೆ ಒಳ್ಳೆ ರಿಸಲ್ಟ್ ಕೊಡಿ, ನಿಮ್ಗೆ ಏನ್ ಫ್ರೀ ಬೇಕು ನಾವು ಬಿಡ್ತೀವಿ ಅಂತ. ಗುಡ್ ಗರ್ಲ್. ಎಸ್, ನೀವು ಹಾಸಿನಿ? ನಾ ಹೇಳಿದ್ನಲ್ಲ ಫಿಸಿಕ್ಸ್ ಆಗೋಣ ಅಂತ ಹೇಳಿ. ಒಟ್ನಲ್ಲಿ ನಂಗೆ ಖುಷಿ ಆಗ್ತದೆ ಏನ್ ಗೊತ್ತಾ ನಿಮ್ಮ ಬಗ್ಗೆ. ಐ ಟೆಲ್ ಯು ಒನ್ ಥಿಂಗ್, ತುಂಬಾ ಜನ ನಾನು ನೋಡಿದ್ದೀನಿ ಇಂಜಿನಿಯರ್ಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು ಅಂತ ಹೇಳ್ತಾರೆ. ಚೈತನ್ಯ ಸೆಡ್ ಟೀಚಿಂಗ್ ಪ್ರೊಫೆಷನ್ ಬರಬೇಕು ಅನ್ನೋದು ಸ್ವಲ್ಪ ತುಂಬಾ ಕಮ್ಮಿ ನಾವು ನೋಡೋದು. ಯಾಕಂದ್ರೆ ಕಲಿಸ್ಬೇಕಾದ್ರೆ ಗುರು ಇರ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಆಂಬಿಷನ್, ನಾನು ಟೀಚರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, ಸ್ವಲ್ಪ ಕಮ್ಮಿ. ವೈ? ನಾನು ನನ್ನ ಟೀಚರ್ಸ್ ಇಂದ ಇನ್ಸ್ಪೈರ್ ಆಗಿದ್ದೆ. ಲೈಕ್ ಹೆಂಗೆ ಅವ್ರು ಎಂಟರ್ಟೈನ್ ಮಾಡಿ ಸ್ಟಡೀಸ್ ಕಡೆಗೆ ಡ್ರಾಗ್ ಮಾಡ್ತಿದ್ರು. ಸೊ ನಾನು ಆ ರೀತಿ ಒಂದು ಟೀಚರ್ ಆದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನಾನು ಇನ್ಸ್ಪೈರ್ ಮಾಡ್ಬೋದು ಅನ್ನೋ ಒಂದು ಥಾಟ್ ಅಲ್ಲಿ ಪ್ರೊಫೆಸರ್ ಆಗೋಣ ಅಂತ. ಓಕೆ, ನೆಕ್ಸ್ಟ್ ಯಾವ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಂತ? ನೆಕ್ಸ್ಟ್ ನಾನು ನೀಟ್ ಬರಿಬೇಕಂತ ಇದ್ದೀನಿ, ಮೆಡಿಕಲ್.
ಡಾಕ್ಟರ್ ಆಗ್ಬೇಕು ಅಂತ. ಡಾಕ್ಟರ್ ಮನಸ್ವಿನಿ. ಸೊ ನೀವೆಲ್ಲ ಹೇಗೆ ಲೈಕ್ ಅಪ್ಪ ಅಮ್ಮ ತುಂಬಾ ಇವಾಗ ನಾವೆಲ್ಲ ಮನೆಯಲ್ಲಿ ಇನ್ನೂ ಎಷ್ಟೊತ್ತು ಕುತ್ಕೊಂಡಿದ್ಯಾ ಎದ್ದೋಳು ಮೇಲೆ ಓದು ಈ ತರ ಏನಾದ್ರು ರೀಕಾಲ್ಸ್ ಏನಾದ್ರು ಮಾಡಿಸ್ಕೊಳ್ತಾ ಇದ್ರ? ಖಂಡಿತ ಇಲ್ಲ. ಇಂತ honest ಒಂದೇ ಆನ್ಸರ್ ಖಂಡಿತ ಇಲ್ಲ ಅಂತ. ಸೊ ನಿಮ್ ಟೈಮ್ ಟೇಬಲ್ಸ್ ನಿಮ್ಗೆ ಗೊತ್ತಿತ್ತು, ಸ್ಕೆಡ್ಯೂಲ್ ನ ಆರಾಮಾಗಿ ನೀವು ಫಾಲೋ ಮಾಡ್ಕೊಂಡು ಹೋಗ್ತಿದ್ರಿ. ಸ್ಟಾರ್ಟಿಂಗ್ ಫ್ರಮ್ ಲೈಕ್ ಹಾಸಿನಿ, ಸ್ಟೂಡೆಂಟ್ಸ್ಗೆ ಒಂದು ಸೀಕ್ರೆಟ್ ಮಂತ್ರ ಅನ್ನೋದು ಇದ್ದೇ ಇರುತ್ತೆ. ಕೆಲವರೆಲ್ಲರಿಗೂ ಯಾಕೆ ಅದು ಪ್ರೆಷರ್ ಆಗುತ್ತೆ, ಕೆಲವರು ಸಬ್ಜೆಕ್ಟ್ಸ್ ನ ಮಿಸ್ ಮಾಡ್ಕೊಳ್ತಾರೆ. ಸೊ ಒಂದೇ ಕ್ಲಾಸ್ ಅಲ್ಲಿ ಇರ್ತಾರೆ, ಒಂದೇ ಪಾಠನ ಕೇಳ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಸ್ಕೆಡ್ಯೂಲಿಂಗ್ ಹಾಕೊಳ್ಳೋದ್ರಲ್ಲಿ ಮಿಸ್ ಹೊಡಿತಾ ಇರ್ತಾರೆ. ಸೊ ನಿಮ್ ಸೀಕ್ರೆಟ್ ಮಂತ್ರ ಏನು? ಯಾವ ಮಂತ್ರ ಪಾಲಿಸಿದ್ರೆ ಡೆಫಿನೆಟ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ಬೋದು, ಅಚೀವ್ ಮಾಡ್ಬೋದು ನಿಮ್ ಪ್ರಕಾರ? ಎಕ್ಸಾಮ್ಸ್ ನ ಡೆವಿಲ್ ಅಂತ ಟ್ರೀಟ್ ಮಾಡದೇ ಇರೋ ತರ. ನನ್ನ ಪ್ರಕಾರ ಕನ್ಸಿಸ್ಟೆನ್ಸಿ, ಅದನ್ನ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಹಂಗೆ ಬರುತ್ತೆ. ಸೊ ನಮ್ಮ ಎಫರ್ಟ್ಸ್ ಏನಿದೆ ಅದು 100% ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಅಂಡ್ ಟೈಮ್ ಟೇಬಲ್ ಹಾಕುವಾಗ್ಲೂ ಅಷ್ಟೇ ಸ್ವಲ್ಪ ಮೈಂಡ್ಫುಲ್ ಆಗಿ ಫ್ಯಾಮಿಲಿ ಟೈಮಿಂಗ್ಸ್ ಏನಿದೆ ಅದಕ್ಕೂ ಕೊಡ್ತಾ, ಪ್ಲೇ ಟೈಮ್ಗೂ ಟೈಮ್ ಕೊಡ್ತಾ, ಅಂಡ್ ಸ್ಟಡೀಸ್ಗೆ ಮೇನ್ ಫೋಕಸ್ ಇಟ್ಕೊಂಡು ಮಾಡಿದ್ರೆ. ಓಕೆ, ಸೊ ನೀವು ಎಲ್ಲೂ ಕೂಡ ನಿಮ್ಮ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆಲ್ಲ ಕಾಂಪ್ರಮೈಸ್ ಆಗಿಲ್ಲ? ಇಲ್ಲ. ಅದರಲ್ಲೂ ಕೂಡ ನೀವು ಆಕ್ಟಿವ್ ಇದ್ದೀರಾ? ಓಕೆ, ಸೊ ಆಸ್ ಯು ಸೆಡ್ ಲೈಕ್ ಮೆನ್ಷನ್ ಮಾಡಿದಾಗನೇ ಫ್ಯಾಮಿಲಿ ಟೈಮ್, ಅಫ್ ಕೋರ್ಸ್ ಅಪ್ಪ ಅಮ್ಮನ ಜೊತೆ ಎಲ್ಲರೂ ಹೊರಗೆ ಹೋಗ್ಬೇಕಾಗಿರುತ್ತೆ, ಊರು ಎಲ್ಲ, ಕೆಲವರೆಲ್ಲ ಬುಕ್ ವಾಮ್ಸ್ಗಳು ಹೆಂಗೆ ಅಂತ ಎಲ್ಲೂ ಬರಲ್ಲ. ಇನ್ನು ಅವ್ರ ಅಪ್ಪ ಅಮ್ಮನಂತ ಮಾತಾಡಿ ನೋಡು ಎಕ್ಸಾಮ್ ನೋಡಿ ಎಲ್ಲೂ ಬರಲ್ಲ, ಈ ತರ ಎಲ್ಲ ಏನಿಲ್ಲ? ಇಲ್ಲ, ಜಸ್ಟ್ ಹ್ಯಾಪಿ ಗೋ ಗರ್ಲ್, ನೀವು ಆರಾಮಾಗಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಓದೋದನ್ನು ಕೂಡ ಓದ್ಕೊಳ್ತೀನಿ. ಹೌ ಚಾಲೆಂಜಿಂಗ್ ಇಟ್ ವಾಸ್ ಫಾರ್ ನಮ್ಮ ಶ್ರಾವ್ಯಾಗೆ? ಎಕ್ಸಾಮ್ ಬರ್ತಾ ಇದೆ ಅಂತ ಹೇಳಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ತರ ಏನಾರು ಇರ್ತಿತ್ತಾ, ಅಥವಾ ಡೇ ಒನ್ ಇಂದನೇ ಅಲ್ಲಲ್ಲೇ ಮಗಪ್ ಮಾಡ್ತಾ? ವಾಟ್ ವಾಸ್ ಯುವರ್ ಸೀಕ್ರೆಟ್? ನಾನು ಯಾವಾಗಲೂ ಲಾಸ್ಟ್ ಮೂಮೆಂಟ್ ತನಕ ಇಟ್ಕೋತಾ ಇರಲಿಲ್ಲ ಸ್ಟಡೀಸ್ನ. ಆ ಡೇ ಅಲ್ಲಿ ಏನೇನ್ ಮಾಡ್ತಿದ್ರು ಅವತ್ತಲ್ಲೇ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇಫ್ ನಾಟ್ ಆಗ್ಲಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಡೇಗೆ ಟ್ರೈ ಮಾಡ್ತಾ ಇದ್ದೆ. ಒಟ್ನಲ್ಲಿ ಅವಾಗ ಹಿಂದಿನ ದಿನ ನಡೆದಿರುವಂತದ್ನ ವಿತ್ ಇನ್ 2 days ಅಲ್ಲಿ ಕವರ್ ಅಪ್ ಮಾಡ್ಕೊಂಡು, ಸೊ ಇಟ್ ವಿಲ್ ಬಿ ಸೋ ಈಸಿ ಫಾರ್ ಯು ಎಕ್ಸಾಮ್ಸ್ ಟೈಮ್ ಅಲ್ಲಿ. ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಇರೋದಿಲ್ಲ. ಎಸ್ ಚೈತನ್ಯ ಡಾಕ್ಟ್ರೆ? ಯಾವತ್ತು ನಾವು ಎಕ್ಸಾಮ್ಸ್ಗೋಸ್ಕರ ಓದಬಾರ್ದು, ಓದಿದೀವಿ ಅನ್ನೋ ಕಾರಣಕ್ಕೆ ಎಕ್ಸಾಮ್ಸ್ ಬರೀಬೇಕು. ತಿಳ್ಕೊಳ್ರಿ ಇದನ್ನ. ಯಾವುದೇ ಕಾರಣಕ್ಕೂ ನಾವು ಎಕ್ಸಾಮ್ಸ್ಗೋಸ್ಕರ ಓದಬಾರ್ದು, ಓದಿದೀವಿ ಅನ್ನೋ ಕಾರಣಕ್ಕೆ ನಾವು ಎಕ್ಸಾಮ್ ನ ಬರೀಬೇಕು ಅಷ್ಟೇ. ಆವಾಗ ನಮ್ ಸ್ಕೋರ್ ಹಾಗೇನೆ ಚೆನ್ನಾಗಿ ಬರುತ್ತೆ. ವೆರಿ ನೈಸ್. ಚೆನ್ನಾಗಿದೆ ಈ ಮಂತ್ರ ಕೇಳೋದಕ್ಕೆ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಇವಾಗ? ತುಂಬಾ ಫ್ರೆಂಡ್ಸ್ ಇದಾರ ನಿಮ್ಮ ಸ್ಕೂಲಲ್ಲೆಲ್ಲ? ಏನ್ ಹೇಳ್ತಿದ್ರು ನಿಮ್ಮ ಮಾರ್ಕ್ಸ್ ಎಲ್ಲ ನೋಡಿದಾಗ? ಅವ್ರು ತುಂಬಾ ಖುಷಿಯಾಗಿದ್ರೆ. ನನ್ಗೆ ಹೆಮ್ಮೆ ವಿಷಯ ಏನು ಅಂದ್ರೆ ಆಲ್ ಆಫ್ ಮೈ ಫ್ರೆಂಡ್ಸ್ ದೇ ಆರ್ 95 and above. ಲವ್ಲಿ. ಸೊ ಡು ಯು ರಿಯಲಿ ಬಿಲೀವ್ ದಟ್ ಲೈಕ್ ನಮ್ಮ ಒಂದು ಸರೌಂಡಿಂಗ್ಸ್, ನಮ್ಮ ಒಂದು ಸ್ಟಡೀಸ್ ವಿಚಾರದಿಂದ ಹಿಡಿದು ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂದ ಹಿಡಿದು ಡೆಫಿನೆಟ್ಲಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನೀವು ಒಪ್ತೀರಾ? ಎಸ್ ಮ್ಯಾಮ್, ಡೆಫಿನೆಟ್ಲಿ ಮ್ಯಾಮ್. ಗುಡ್, ವೆರಿ ನೈಸ್. ಎಸ್, ಅಪ್ಪ ಅಮ್ಮ ಏನಂತ ಹೇಳ್ತಿದ್ರು ನೀವು ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ತಾ ಇದ್ರಿ? ಸೊ ಏನೊಂದು ಮೋಟಿವೇಶನ್ ಕೊಡ್ತಾ ಇದ್ರು, ಒಂದು ಮೋಟಿವೇಟ್ ಹೇಗೆ ಮಾಡ್ತಿದ್ರು ನಿಮ್ಗೆ? ಏನಿಲ್ಲ, ನೀನ್ ಎಷ್ಟೇ ಮಾರ್ಕ್ಸ್ ತಗೊಂಡ್ರು ಐ ಆಮ್ ಪ್ರೌಡ್ ಆಫ್ ಯು ಅಂತಾನೆ ಹೇಳ್ತಾರೆ. ಬಟ್ ನಾನು ಅವರು ಹಾಕೋ ಒಂದು ಎಫರ್ಟ್ಸ್ಗೆ ಅಥವಾ ಅವ್ರು ಮಾಡೋ ಹಾರ್ಡ್ ವರ್ಕ್ಗೆ ತಕ್ಕಂತೆ ನಾನು ಎಕ್ಸಾಮ್ ಬರ್ದು ಮಾರ್ಕ್ಸ್ ತೆಗಿಬೇಕು ಅನ್ನೋ ಒಂದು ಥಾಟಲ್ಲಿ ಎಕ್ಸಾಮ್ ಹಾಲ್ ಎಂಟರ್ ಮಾಡ್ತಿದ್ದೆ. ಇಂಥ ಮಕ್ಕಳು ಒಬ್ರೊಬ್ರು ಒಂದೊಂದು ಮುತ್ತುಗಳು. ನಿಜವಾಗ್ಲೂ ಅವ್ರು ಮಾತಾಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ. ಸೊ ಚೈತನ್ಯ, ನಾನು ನಿಮ್ಮ ಹತ್ರ ಕೇಳಲೇಬೇಕು. ಇವಾಗ ಹೇಳಿದ್ರಿ ನೀವು ಎಕ್ಸಾಮ್ಗೋಸ್ಕರ ಓದೋದು ಆ ಥರ ಎಲ್ಲ. ತುಂಬಾ ಜನ ಇವಾಗ ಬ್ಯಾಕ್ ಆಫ್ ಕೂಡ ಆದರು ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ. ಅವ್ರು ಎಕ್ಸಾಮ್ಗೋಸ್ಕರ ನೀವೇನಾದ್ರೂ ನೀವು ಈಗ ಆಲ್ರೆಡಿ ಆ ಒಂದು ಎಕ್ಸಾಮ್ಸ್ನ ಪಾಸ್ ಮಾಡಿರೋದ್ರಿಂದ, SSLC ನಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಿರೋದ್ರಿಂದ, ನೀವು ಅವ್ರಿಗೆ ಈಗ ಎಕ್ಸಾಮ್ ಬರೀತಾರೆ, ಅವ್ರಿಗೆ ಏನೊಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀರಾ? ಹೇಗೆ ಅವರು ಅಟ್ಲೀಸ್ಟ್ ಒಂದು ಪಾಸಿಂಗ್ ಮಾರ್ಕ್ಸ್ ಅಲ್ಲಾದ್ರೂ ದೇ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ? ಎಕ್ಸಾಮ್ಸ್ ತಗೊಳ್ತಾ ಇರೋರ್ಗೆ ಎಲ್ರಿಗೂ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಅವ್ರು ಆಲ್ರೆಡಿ ಒನ್ ಟೈಮ್ ಎಕ್ಸಾಮ್ಸ್ ಬರ್ತಿದ್ದಾರೆ. ಸೊ ಅವ್ರಿಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಸಿಚುಯೇಷನ್ ಹೇಗಿರುತ್ತೆ, ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಸೊ ನೀವು ಲೈಕ್ ಇದನ್ನ ಈ ಸರಿ ಸೆಕೆಂಡ್ ಟೈಮ್ ಎಕ್ಸಾಮ್ ಕ್ರ್ಯಾಕ್ ಮಾಡಲೇಬೇಕು ಅಂದ್ರೆ ಫೋಕಸ್ ಆನ್ ಪ್ರೆಸೆಂಟೇಷನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಸೂಪರ್, ವೆರಿ ನೈಸ್. ನಿಮ್ ಪ್ರಕಾರ ಈಗ ನನಗಂತೂ ನೆನಪಿದ್ಯಪ್ಪ, ನಾನು SSLC ನಲ್ಲಿ ಇದ್ದಾಗ ನನ್ನ ಸರ್ ಎಲ್ಲ ಹೇಳ್ತಿದ್ರು, 1 ಮಾರ್ಕ್ಸ್ ಎಲ್ಲ ಇರೋದನ್ನೆಲ್ಲ ಬೇಗ ಫಿಲ್ಅಪ್ ಮಾಡ್ಕೊಂಡ್ಬಿಡು, ನೀನು 4 ಮಾರ್ಕ್ಸ್ನೆಲ್ಲ ಬರ್ಕೊಂಡು ಕೂತ್ಕೊಂಡಾಗ 8th ಮೂಮೆಂಟ್ ಅಲ್ಲಿ ಗೊತ್ತಿರೋದನ್ನ ಬಿಟ್ಬಿಡ್ತೀಯ ನೀನು. ಈ ಟ್ರಿಕ್ಸ್ ಏನ್ ಮಾಡ್ಬೇಕು ಲೈಕ್ ನಿಮ್ ಪ್ರಕಾರ? ಫಸ್ಟ್ ನಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಹೆಂಗಿರುತ್ತೋ ಅನ್ನೋದನ್ನ ನಾವು ಮನೇಲೆ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಟೈಮರ್ಸ್ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಂಡ್ರೆ ಅಲ್ಲಿ ಹೆಂಗಿರುತ್ತೋ ಎನ್ವೈರನ್ಮೆಂಟ್ ಅದೇ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ನಾವು ರಿಯಲ್ ಎಕ್ಸಾಮ್ ಬರಿಬೇಕಾದ್ರೆ ನಾವು ಎಕ್ಸಾಮ್ ಪ್ರೆಷರ್ ಏನು ಇರಲ್ಲ ನಮಗೆ.
ಸೊ ಹಂಗೆ ಆ ಥರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಟೈಮರ್ ಇಟ್ಕೊಂಡು ನೀವು ಮಾಡ್ತಾ ಹೋಗ್ತಿದ್ದಾಗ ಇಟ್ ವಿಲ್ ಬಿ ಸೋ ಈಸಿ. ಬಟ್ ಸ್ಟಿಲ್ ಗ್ರೇಸ್ ಮಾರ್ಕ್ಸ್ ನ ತಗೊಬಹುದು ಅಂತ ಅಂದಾಗ, ಈಗ ದೊಡ್ಡ ದೊಡ್ಡ ಆಸ್ ಐ ಸೆಟ್ 6 ಮಾರ್ಕ್ಸ್ 4 ಮಾರ್ಕ್ಸ್ ಈ ತರ ಎಲ್ಲ ಇದ್ದಾಗ ಅಲ್ವಾ, ಮ್ಯಾಕ್ಸ್ 6 and 4 ತಾನೇ ಇಡೋದು, 5 ಮಾರ್ಕ್ಸ್ ರೇರ್ ಅನ್ಕೊಳ್ತೀನಿ, 6 and 4 ಮಾರ್ಕ್ಸ್. ಸೊ ಆ ತರ ಇದ್ದಾಗ ನೀವು ಗ್ರೇಸ್ ಮಾರ್ಕ್ಸ್ ತಗೊಬಹುದು ಅನ್ನೋದಾದ್ರೆ ಫಸ್ಟ್ ಅವ್ರು ಯಾವ್ದು ಕಾನ್ಸಂಟ್ರೇಟ್ ಮಾಡ್ಬೇಕು? ಒನ್ ಆನ್ಸರ್ಸ್, ಒನ್ ಮಾರ್ಕ್ಸ್ ಮೇನ್ ಕೀವರ್ಡ್ಸ್ ಏನೇನ್ ಪಾಠ ಮಾಡಿರ್ತಾರೋ ಇಲ್ಲ NCERT ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನಿರುತ್ತೋ ಅದೇ ಸೇಮ್ ಕೀವರ್ಡ್ಸ್ ನ ಯೂಸ್ ಮಾಡಿದ್ರೆ ಇವ್ಯಾಲ್ಯೂಯೇಟರ್ಸ್ ಮೇ ಗಿವ್ ಮಾರ್ಕ್ಸ್ ಫಾರ್ ದಟ್. ಫ್ಯಾಂಟಾಸ್ಟಿಕ್. ಈಗ ಮಗಪ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ, ವೇರ್ ಡಿಡ್ ರಾಮ ವೆಂಟ್ ಅಂತಂದ್ರೆ ರಾಮ ವೆಂಟ್ ಟು ಸ್ಕೂಲ್. ಸೊ ಇದ್ರ ತರ ಅನ್ಕೊಳ್ಳೋದಕ್ಕಿಂತ ಈ ತರನೇ ಓದೋದಕ್ಕಿಂತ ಪಾಠನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಓನ್ ವೇನಲ್ಲಿ ಆನ್ಸರ್ ಬರೆಯೋದು ಬೆಸ್ಟ್ ಅಂತ ನೀವು ಹೇಳ್ತೀರಾ? ಅಥವಾ ಲೈಕ್ ಆ ಕ್ವಶನ್ ಅಂಡ್ ಆನ್ಸರ್ ಮ್ಯಾಮ್ ಏನ್ ಬರ್ಕೊಟ್ಟಿದ್ದಾರೆ ಅದೇ ಮ್ಯಾಂಡೇಟ್ರಿನಾ ನಿಮ್ ಪ್ರಕಾರ? ಇಲ್ಲ ಖಂಡಿತವಾಗ್ಲೂ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಬರೆದ್ರೇನೆ ಅದೊಂದು ವ್ಯಾಲ್ಯೂ ಸಿಗೋದು ಮತ್ತೆ ಮಾರ್ಕ್ಸ್ ಕೂಡ ಸಿಗೋದು. ವೆರಿ ನೈಸ್. ಬಿಕಾಸ್ ಇಲ್ಲಿ ಟೀಚರ್ಸ್ ನಮ್ಗೆ ಏನ್ ಕೊಡೋ ಕ್ವಶನ್ಸ್ ಏನಿದೆ ಅದು ಎಕ್ಸಾಮ್ ಅಲ್ಲಿ ಬರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇರಲ್ಲ. ಸೊ ಬೆಟರ್ ಪಾಠದಲ್ಲಿರೋ ಎಲ್ಲಾ ಕಾನ್ಸಿಕ್ವೆನ್ಸ್ ಅರ್ಥ ಮಾಡ್ಕೊಂಡ್ರೆ ಯಾವ ಪ್ರಶ್ನೆ ಕೇಳಿದ್ರು ನಿಮ್ಗೆ ಗೊತ್ತಾಗ್ಬಿಡತ್ತೆ. ನಿಮ್ ಸ್ವಂತ ಓನ್ ಆನ್ಸರ್ಸ್ ಇಸ್ ಫೈನ್ ಅಂತ ಹೇಳ್ತೀರಾ ನೀವು? ಓಕೆ, ಇನ್ಸ್ಟೆಡ್ ಆಫ್ ಟೆಕ್ಸ್ಟ್ ಬುಕ್ ಅಲ್ಲಿ ಆಸ್ ಇಟ್ ಈಸ್ ಏನಿದೆ ಅನ್ನೋದಕ್ಕಿಂತ ಎಸ್ ಕಥೆನ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್ ಈ ಒಂದು ಮ್ಯಾಜಿಕ್ಸ್ ಎಲ್ಲ ನಾವ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಲಾಜಿಕ್ ಇನ್ನ ಯೂಸ್ ಮಾಡ್ಕೊಬಹುದು. ಸೊ ಆಸ್ ಯು ಸೈಡ್ ಲೈಕ್ ಮ್ಯಾಥ್ಸ್ ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ನ ತಗೊಂಡಿದ್ದೀರಾ, ಬಟ್ ಎಲ್ಲೋ ಒಂದೇ ದಟ್ಸ್ ಓಕೆ, ಅಯ್ಯೋ ಆಲ್ರೆಡಿ ಅವ್ರು 99 ಅಲ್ಲಿ ಇದ್ದಾರೆ. ಒಂದು ಟ್ರಿಕ್ಸ್ ನ ನೀವು ಹೇಳ್ತೀನಿ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಈ ರೀತಿ ನಾವು ಲಾಜಿಕ್ ನ ಯೂಸ್ ಮಾಡಬಹುದು ಅನ್ನೋದಾದ್ರೆ ಕ್ಯಾಲ್ಕುಲೇಷನ್ಸ್. ಮ್ಯಾಥ್ಸ್ ಅಲ್ಲಿ ಯಾವಾಗ ಈಗ ರೀಸೆಂಟ್ ಟ್ರೆಂಡ್ ಏನು ಅಂದ್ರೆ MCQs ವಿಲ್ ನಾಟ್ ಬಿ ಈಸಿ. ಸೊ ಫೋಕಸ್ ಆನ್ ಮೋರ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್. ಯಾಕಂದ್ರೆ ಸ್ಟೆಪ್ಸ್ ಮಾರ್ಕ್ಸ್ ಸಿಗೋದ್ರಿಂದ ಫೈನಲ್ ಆನ್ಸರ್ ಬರ್ದೇ ಇದ್ರು ಯು ಕ್ಯಾನ್ ಈಸಿಲಿ ಗೆಟ್ ಅಟ್ ಲೀಸ್ಟ್ half of the total marks of the question. ಅಲ್ಲಿ ಎಫರ್ಟ್ ಮಾರ್ಕ್ಸ್ ಬರುತ್ತೆ ಅಂತ ನೀವು ಹೇಳ್ತೀರಾ? ಓಕೆ. ಸೊ ಇವಾಗ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಅಲ್ವಾ? 13 ಅಲ್ವಾ ಈಗಲೂ ಕೂಡ ಇರೋದು? 33 ಮಾಡಿದಾರಲ್ವಾ? ಓಕೆ, ನೀವು ಹೇಳೋ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ 33 ಗ್ರೇಸ್ ಮಾರ್ಕ್ಸ್ ಗೆ ರೀಚ್ ಆಗ್ಬಹುದು ಅಂತ ಹೇಳ್ತಾ ಇದಾರೆ. ಫೈನ್, ಫ್ಯಾಂಟಾಸ್ಟಿಕ್. ಈ ಎಲ್ಲಾ ಮಧ್ಯದಲ್ಲಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನೋದು ಬಂತು ಅಂತಂದಾಗ ಯಾವ್ದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ? ನಾನು ಆಕ್ಚುಲಿ ಭರತನಾಟ್ಯದ ಕಡೆ ಕಾನ್ಸಂಟ್ರೇಟ್ ಅನ್ಕೊಂಡೆ, ಎಕ್ಸ್ಪ್ರೆಷನ್ಸ್ ಹಿಂಗೆ ಅಂತಿದಾಗ್ಲೇ ನಾನು ಗುಡ್ ಭರತನಾಟ್ಯಂ. ಅದಕ್ಕೆಲ್ಲ ಟೈಮ್ ಇರ್ತೈತಾ ನಿಮ್ಮ ಹತ್ರ? ಫ್ಯಾಂಟಾಸ್ಟಿಕ್. ಓಕೆ, ಯಾರು ನಿಮ್ಮ ಫೇವರೇಟ್ ಟೀಚರ್ ಸ್ಕೂಲ್ನಲ್ಲಿ? ಡ್ಯಾನ್ಸ್ ನೋ ಸ್ಕೂಲಲ್ಲಿ ನಮ್ಮ ಫಿಸಿಕ್ಸ್ ಟೀಚರ್. ಫಿಸಿಕ್ಸ್. ದಟ್ ಈಸ್ ವೈ ಯು ಆರ್ ಇಂಪ್ರೆಸ್ ಲೈಕ್ ಎನಿಥಿಂಗ್. ಏನು ಅವ್ರ ಹೆಸರು? ಮಮತಾ ಕೆಸಿ ಮ್ಯಾಮ್ ಅಂತ. ಮಮತಾ ಮ್ಯಾಮ್ ನೋಡಿ, ನಿಮ್ಮ ಕಾಂಪಿಟೇಟರ್ ಇನ್ನೊಂದು ಸ್ವಲ್ಪ ವರ್ಷಗಳ ಕಾಲ ನೀವಿರೋ ಇನ್ಸ್ಟಿಟ್ಯೂಷನ್ಗೆ ಬರ್ಬೋದು. ವೆರಿ ಗುಡ್, ವೆರಿ ಗುಡ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಸ್, ಮೈ IT ಮೇಡಮ್ ಕಂಪನಿನ ಓಪನ್ ಮಾಡಬೇಕು, ದೊಡ್ಡ ಆವಿಷ್ಕಾರನ ತೆಗಿಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಫೇವರೇಟ್ ಟೀಚರ್ ಯಾರು? ಮೈ ಫೇವರೇಟ್ ಟೀಚರ್ ಇಸ್ ಮೈ ಮ್ಯಾಥ್ ಟೀಚರ್ ರಾಜೇಶ್ವರಿ ಮ್ಯಾಮ್. ನನ್ಗೆಲ್ಲ ಓಕೆ ಬೇಡಪ್ಪ, ನಮ್ಮ ಪ್ರೊಫೆಸರ್ ನೋಡ್ತಿದ್ರೆ ಆಮೇಲೆ ಬೈಕೊಂಡ್ಬಿಡ್ತಾರೆ ಶೂಟ್ ಆದ್ಮೇಲೆ. ಮ್ಯಾಥ್ಸ್ ಟೀಚರ್ ಒಬ್ಬರೇ ನನಗೆ ಆಗ್ಬರ್ತಿದ್ದು ಸ್ಕೂಲ್ ಡೇಸ್ ಇಂದ ಕಾಲೇಜ್ ಡೇಸ್ ವರೆಗೂ. ಬಟ್ ದೇ ಆರ್ ಸೋ ಸ್ವೀಟ್ ಆಕ್ಚುಲಿ. ಬಟ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಬಂದಾಗ ಸ್ವಲ್ಪ ಭಯ ಆಗ್ತಿತ್ತು. ಯು ಡೋಂಟ್ ಬಿಲೀವ್, ಅವಾಗೆಲ್ಲ ಬಿಸ್ಕೆಟ್ಸ್ ಬರ್ತಿತ್ತು ಗೊತ್ತಾ ನಿಮ್ಗೆ? ಕೆಲವೊಂದು ಪುಟ್ಪುಟಾಣಿ ಶಕ್ತಿ ಬಿಸ್ಕೆಟ್ಸ್ ಅದನ್ನೆಲ್ಲ ಇಟ್ಕೊಂಡೆಲ್ಲ ಕ್ಯಾಲ್ಕುಲೇಷನ್ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಅರ್ಥ ಮಾಡಿಸ್ಲಿಕ್ಕೆ. ಬಟ್ ಐ ಆಮ್ ಸೋ ಹ್ಯಾಪಿ ಟುಡೇ ಅವರೆಲ್ಲ ಹಂಗೆ ಕಲ್ಸಿರೋದಕ್ಕೆ ವಿ ಆರ್ ಗುಡ್ ಅಂತ ಅನ್ಸುತ್ತೆ. ಎಕ್ಸೆಲ್ ಇಲ್ಲದೆ ಇರ್ಬೋದು, ಬಟ್ ಲೆಕ್ಕ ಹಾಕಕ್ ಬರುತ್ತೆ, ತೊಂದ್ರೆ ಇಲ್ಲ. ಎಸ್, ಜೋಸಪಾಟ್ ಯಾ ನೀವು ಹೇಳಿದ್ರಿ ಮಮತಾ ಮ್ಯಾಮ್, ರಾಜೇಶ್ವರಿ ಮ್ಯಾಮ್. ಓಕೆ, ಸೊ ಅವರಿಂದ ನೀವು ಇನ್ಸ್ಪೈರ್ ಆಗಿದ್ದೀರಾ ಮ್ಯಾಥ್ಸ್ ವಿಚಾರದಲ್ಲಿ, ಅಂಡ್ ಮ್ಯಾಥ್ಸ್ ಎಲ್ಲ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಗುಡ್ ಒನ್ ಬರ್ಸಿದಾರೆ ಸಬ್ಜೆಕ್ಟ್ ಮೇಲೆ. ಓಕೆ, ನಿಮ್ಮ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಮೈ ಫೇವರೇಟ್ ಹಾಬಿ ಇಸ್ ರೀಡಿಂಗ್ ಬುಕ್ಸ್. ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಯಾ ಸೂಪರ್. ಯಾವ್ದು ರೀಸೆಂಟ್ ಆಗಿ ಯಾವ ಬುಕ್ ನ ಓದಿದ್ರಿ? ಈಗೆಲ್ಲ ಎಕ್ಸಾಮ್. ನಾಟ್ ಯೆಟ್ ಕ್ವೈಟ್ ಡೆಡ್. ನಾಟ್ ಎಟ್ ಕ್ವೈಟ್ ಡೆಡ್. ಯಾರು ಬರ್ದೆ? ಆಥರ್ ಯಾರು? ಹಾಲಿ ಜಾಕ್ಸನ್. ಹಾಲಿ ಜಾಕ್ಸನ್. ಫ್ಯಾಂಟಾಸ್ಟಿಕ್. ವೆರಿ ಗುಡ್ ಅಭ್ಯಾಸ ಇದು. ವೇರ್ ಎವರ್ ಯು ಗೋ, ವೆನ್ ಎವರ್ ಯು ಫೀಲ್ ದಟ್ ಈ ವೈಬ್ಸ್ ನಿಮಗಲ್ಲ ಅಂದಾಗ ಜಸ್ಟ್ ಓಪನ್ ದ ಬುಕ್, ಸ್ಟಡಿ ಮಾಡಿ. ಡೆಫಿನೆಟ್ಲಿ ನೀವು ದೇಶನ ಸುತ್ತಾ ಕೋಶನ ಓದ್ತಾ ಸಾಧನೆ ಮಾಡಿ. ಮೇಡಮ್, ನೀವು ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ? ನಾನು ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ ಐ ಆಮ್ ಗುಡ್ ಅಟ್ ಸಿಂಗಿಂಗ್. ಫ್ಯಾಂಟಾಸ್ಟಿಕ್. ಸಿಗಾಕೊಂಡ್ರು. ಮಾಡ್ಲೇಬೇಕು ಇವಾಗ. ಅವೆಲ್ಲ ನಮಗೆ ಗೊತ್ತಿಲ್ಲ, ರೋಲ್ ಆಗ್ತದೆ ಕ್ಯಾಮ್ರಾ, ಮಿಕ್ಕಿ ವಿಚಾರಗಳೆಲ್ಲ ಆಮೇಲೆ. ಸೊ ಡಾಕ್ಟರ್ ಚೈತನ್ಯ ಅವರು ಇವಾಗ ನಮಗೋಸ್ಕರ ಒಂದು ಸಾಲನ್ನ ಹಾಡಿ. ಸಾರಿ, ಒಂದ್ ಸಾಲ ಹಾಡಕ್ಕೆ ಅಂತಾನೆ ನಾನು ರೆಡಿ ಆಗಿಲ್ಲ. ಯಾವ್ದಾದ್ರು ಒಂದ್ ಸಾಲು. ಇದುವರೆಗೂ ಆಡೇ ಇಲ್ವಾ ನೀವು? ಮ್ಯಾಮ್ ಇವಾಗ ಸದ್ಯಕ್ಕಿಲ್ಲ, ನನ್ನ ವಾಯ್ಸ್ ಅಷ್ಟೊಂದು ನೀಟಾಗಿದೆ. ಚೆನ್ನಾಗಿದೆ ತಾನೇ ವಾಯ್ಸ್? ತುಂಬಾ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಆಡ್ಲೇಬೇಕಪ್ಪ. ಇಲ್ಲ, ನನ್ಗೆ ಇದು ಒಳ್ಳೆ ಬರೀ ಕ್ವೆಶನ್ ತರ ಆಗಿದೆ ಇಂಟರ್ವ್ಯೂ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಡ್ ಮಾಡ್ಬೇಕು ನಾನು. ಒಂದ್ ಸಾಲ ಹಾಡಿ, ಯಾವ್ದಾದ್ರು ಒಂದು ಸಾಲು. ಎನಿ ದೇವ್ರ ಸ್ತುತಿ ಆದ್ರೂ ಸರಿ, ಮೂವಿ ಸಾಂಗ್ಸ್ ಆದ್ರೂ ಸರಿ, ವಿಚ್ ಎವರ್ ಯು ಸಿಂಗ್ ವೆನ್ ಎವರ್ ಯು ಆರ್ ಫ್ರೀ, ಜಸ್ಟ್ ಇಫ್ ಯು ಫೀಲ್ ಲೈಕ್ ಸಿಂಗಿಂಗ್. ರೈಟ್ ನೌ ಐ ಆಮ್ ನಾಟ್ ಗೆಟಿಂಗ್ ಎನಿ ಸಾಂಗ್.
ಇದು ತನ್ಮಯಳ ಅದೇನೋ ಸಾಂಗ್ ಹಾಡ್ತಾ ಇರ್ತೀರಾ? ಸಾಮಾನ್ಯ ಸಿಂಗರ್ಸ್ ಎಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾವ ಹೂವಿನ ಜಾನ್? ಬಾಣದಂತೆ ಹಾಡ್ಬೋದು. ನಾವೆಲ್ಲ ಓದಿಸ್ಕೊಡೋಣ. Come on. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ. ನಮಗೆ ಮೂರನೇ ಲೈನ್ ಮಾತ್ರ ಬರೋದು, ನೀವು ಹಾಡ್ಬೇಕು. ಲಿರಿಕ್ಸ್ ಗೊತ್ತಿಲ್ಲ. ಓಕೆ ಓಕೆ, ಎನಿವೇಸ್ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಕುತ್ಕೊಂಡಾಗ ನಿಮ್ಮ PU ರಿಸಲ್ಟ್ ಬಂದಾಗ ಹಿಂಗೆ ಕೂರಿಸ್ಕೊಳ್ತೀನಿ 3 ಜನನು ಕೂಡ. ಐ ವಿಶ್ ನಿಮ್ಮ 3 ಜನನು ಕೂಡ ಮತ್ತೆ PU ನಲ್ಲೂ ಒಳ್ಳೆ ಮಾರ್ಕ್ಸ್ ನ ಗೇನ್ ಮಾಡಿ ಅವತ್ತಿನ ದಿನ ನಾವು ರೀಕಾಲ್ ಮಾಡ್ಕೊಳ್ಳೋಣ. ಅವಾಗ ಹಂಗೆ ಮಾತಾಡಿದ್ವಿ, ಇವತ್ತು ಈ ರೀತಿ ಮಾತಾಡ್ತಿದೀವಿ ಅಂತ. ಖಂಡಿತವಾಗ್ಲೂ ಅದನ್ನ ಮಾಡೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಜೊತೆನಲ್ಲಿ ಇಷ್ಟೊತ್ತು ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಎಲ್ಲ ನಿಮ್ಮ ಸಂಸ್ಥೆಗೆ, ನಿಮ್ಮ ಪೇರೆಂಟ್ಸ್ಗೆ ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ನನ್ನ ಟೀಚರ್ಸ್, ನನ್ನ ಸ್ಕೂಲ್, ನನ್ನ ಪೇರೆಂಟ್ಸ್ ಅವರೆಲ್ಲರ ಸಪೋರ್ಟಿಂದನೇ ನಾನು ಇಲ್ಲಿ ಬಂದು ಮಾತಾಡೋಕ್ಕಾಗಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಮಾತಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫ್ಯಾಂಟಾಸ್ಟಿಕ್. ನನಗೆ 97.8% ಬರೋದಕ್ಕೆ ಮೇನ್ ಕಾರಣ ಮೈ ಸ್ಕೂಲ್, ಮೈ ಟೀಚರ್ಸ್, ಪ್ರಿನ್ಸಿಪಲ್ ಆ್ಯಂಡ್ ಮೈ ಪೇರೆಂಟ್ಸ್. ಐ ವಾಂಟ್ ಟು ಥ್ಯಾಂಕ್ ದೆಮ್ ವೆರಿ ಮಚ್. ಎಸ್, ಟ್ಯಾಲೆಂಟ್ಸ್ ಡೇ ದಿನ ನಮಗೆ ಆಂಕರಿಂಗ್ ಮಾಡಕ್ಕೆ ಹೇಳ್ತಾ ಇದ್ರು ಸ್ಕೂಲಲ್ಲಿ. ವೆರಿ ಗುಡ್ ಮಾರ್ನಿಂಗ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಐ ಆಮ್ ಶ್ರಾವ್ಯ ಅಂತ ಮಾತಾಡೋ ರೀತಿನಲ್ಲಿ ಆಗಿದೆ ನನಗೆ ಇವಾಗ. ಬೈಕ್ ಮುಂದೆ ಕುತ್ಕೊಂಡಾಗ ಥಾಟ್ ಫಾರ್ ದ ಡೇ ಹೇಳ್ಬೇಕಾದ್ರೆ, ನ್ಯೂಸ್ ಹೇಳ್ಬೇಕಾದ್ರೆ, ಪ್ರೇಯರ್ ಹೇಳ್ಬೇಕಾದ್ರೆ ಎಸ್ಪೆಷಲಿ ಮಾಡ್ತಿದ್ರ ಅದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿದ್ದಾರೆ ಅವರು. ಎಸ್ ಡಾಕ್ಟರ್. ನಾನು ಮೊದಲನೇದಾಗಿ ನನ್ನ ಸ್ಕೂಲ್, ಪ್ರಿನ್ಸಿಪಲ್, ಟೀಚರ್ಸ್, ಪೇರೆಂಟ್ಸ್ ಎಲ್ಲರನ್ನೂ ಥ್ಯಾಂಕ್ ಮಾಡ್ತೀನಿ. ಈ ವರ್ಷ ಎಸ್ಪೆಷಲಿ ನಮ್ಮ ಪ್ರಿನ್ಸಿಪಲ್ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ತಂದಿದ್ದ ಪ್ರತಿಯೊಂದು ಚೇಂಜಸ್, ಪ್ರತಿಯೊಂದು ಸ್ಟೆಪ್ಸ್ ಈ ಸಲ ನನಗೆ 99.6% ಪಡೆದು ತುಂಬ ಸಪೋರ್ಟ್ ಮಾಡಿದೆ. ಅದ್ರ ಜೊತೆಗೆ ಇಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ ಯು. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಆ್ಯಂಡ್ ಎಲ್ಲ ಸೂಪರ್ ಚಾಂಪಿಯನ್ಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಏನೆಲ್ಲ ಏಮ್ ಇಟ್ಕೊಂಡಿದ್ದೀರಾ, ಗೋಲ್ ಇಟ್ಕೊಂಡಿದ್ದೀರಾ, ರೀಚ್ ಆಗಿ. ಓಕೆ, Thank you, ma'am. ಸೊ ನಾನು ಇವಾಗ ನಿಮ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 99, 97, 98 ಏನು ಹೇಳಿ ನಾನು. ಸೊ ಸೂಪರ್, ತುಂಬಾ ಖುಷಿ ಆಗ್ತದೆ. ಐ ಆಮ್ ಫೀಲಿಂಗ್ ವೆರಿ ಹಾನರ್ ಟು ಶೇರ್ ನನ್ನ ಒಂದು ರೆಡ್ ಮೈಕ್ ನ ನಿಮ್ಮ ಜೊತೆನಲ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. Thank you, ma'am. ಸೊ ಈಗ ಇದೇ ಖುಷಿನಲ್ಲಿ ನಾನು ರೆಡ್ FM ಕೇಳಿ ಅಂತ ಹೇಳ್ತೀನಿ, ನೀವು ಮಸ್ತ್ ಮಜಾ ಮಾಡಿ ಅಂತ ಹೇಳ್ಬೇಕು. ಓಕೆನಾ? Thank you. ಫೈನ್. ಓಕೆ, ಸೂಪರ್ ಹಿಟ್ಸ್ 93.5 ರೆಡ್ FM ನಲ್ಲಿ ಇದೇ ರೀತಿ ಇನ್ನ ಸಾಕಷ್ಟು ಸ್ಟಾರ್ ಅಡ್ಡಾದಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಸ್ಟಾರ್ ಯಾರು ಬರ್ತಾರೆ ನನ್ನ ಶೋನಲ್ಲಿ, ಸೊ ತಿಳ್ಕೊಳ್ಳೋದಕ್ಕೆ ಜಸ್ಟ್ ಸ್ಟೇ ಟ್ಯೂನ್. ಸೂಪರ್ ಹಿಟ್ಸ್ 93.5 ರೆಡ್ FM. ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.